ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಫೈನಲಿ ನಮ್ಮ ಗಾಡಿ ಇಡಿವಿಗೆ ಆಫ್ಟರ್ ಒಂದು 2.5 ವರ್ಷ ಆಯ್ತು ಅನ್ಸುತ್ತೆ ತೊಗೊಂಡು ಗಾಡಿ. 2.5 ಇಯರ್ಸ್. ಫೈನಲಿ ಎಕ್ಸಾಸ್ಟ್ ಚೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ರೈಡ್ ಹೋಗಬೇಕು. ಇವಾಗ 2024. ಓಕೆ, ಸೊ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ದು ಗೆಲಾಕ್ಟಿಕ್ ಎಕ್ಸಾಸ್ಟು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ HTRZ ಮಾಡ್ಸಲ್ಲಿ. ಸೊ ಇವಾಗ ಗಾಡಿ ಗಲೀಜಿದೆ, ಇರಲಿ ಪರವಾಗಿಲ್ಲ. ಇದನ್ನ ಇವಾಗ ತೆಗೆದುಬಿಡ್ತೀನಿ ಫುಲ್ಲು, ಆಮೇಲೆ ಗ್ಯಾರೇಜಿಗೆ ತೊಗೊಂಡೋಗ್ತೀನಿ. ಇಲ್ಲ, ಫಸ್ಟ್ ಹೋಗಿ ತಂದುಬಿಟ್ಟು ಆಮೇಲೆ ತೆಗಿತೀನಿ, ಆಮೇಲೆ ನೋಡೋಣ. ಆರ್ ಎನಿಥಿಂಗ್, ಇವಾಗ ತೆಗೆದುಬಿಡ್ತೀನಿ ಬರೀ ಎಂಡ್ ಕ್ಯಾನು. ಹೋಗಿ HTRZಯಿಂದ ತಂದು ಆಮೇಲೆ ಗ್ಯಾರೇಜ್ ತೊಗೊಂಡೋಗಿ ಫಿಟ್ ಮಾಡಿಸ್ಬೇಕು. ನಾನೇ ಫಿಟ್ ಮಾಡ್ತಿದ್ದೆ, ಬಟ್ ಈ ಒಳಗಡೆ ರೆಸನೇಟರ್ ಎಲ್ಲ ತೆಗಿಬೇಕು. ಬರೀ ಸ್ಲಿಪ್ ಆನ್ ಅಲ್ಲ, ಅದು ಎಕ್ಸಾಸ್ಟ್ ಹೆಂಗೆ ಬರುತ್ತೆ ಅಂದರೆ ಎಲ್ಲ ರಿಮೂವ್ ಆಗುತ್ತೆ. ಸೊ ಗ್ಯಾರೇಜಲ್ಲೇ ಹಾಕಿಸ್ಬೇಕು. ಓಕೆ, ಸೊ ಇವಾಗ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋಣ. ಸ್ಟಾಕ್ ಎಕ್ಸಾಸ್ಟ್. ಗಾಡಿ ವಾರ್ಮ್ ಇಲ್ಲ, ಸೊ ನೋಡೋಣ, ಸ್ವಲ್ಪ ರೆವ್ ಮಾಡ್ತೀವಿ ಅಷ್ಟೇ. ಸೊ ಹೆಂಗಿದೆ ಸ್ಟಾಕ್ ಎಕ್ಸಾಸ್ಟ್ ಸೌಂಡು. ಈಗ ಇದನ್ನ ಬಿಚ್ಚಿಬಿಟ್ಟು ತೋರಿಸ್ತೀನಿ. ವಿತೌಟ್ ಎಂಡ್ ಕ್ಯಾನ್ ಹೆಂಗೆ ಸೌಂಡ್ ಬರುತ್ತೆ, ಆಮೇಲೆ ರೆಡ್ ರೂಸ್ಟರ್ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಎಕ್ಸಾಸ್ಟ್ ತೊಗೊಳಕ್ಕೆ ಬಂದಿದ್ದೀನಿ HTRZಗೆ, ಆಮೇಲೆ ತೋರಿಸ್ತೀನಿ ತೊಗೊಂಡ್ಮೇಲೆ. ಓಕೆ, ಸೊ ಇದೆ ಎಕ್ಸಾಸ್ಟ್ ತಂದಿದ್ದೀವಿ. ಇದು ಬೆಂಡ್ ಪೈಪು, ಇದು ಎಕ್ಸಾಸ್ಟ್, ರೆಡ್ ರೂಸ್ಟರ್ ಗೆಲಾಕ್ಟಿಕ್ ಎಕ್ಸಾಸ್ಟ್. ಸೊ ಇದು ಹಾಕೋದ್ರಿಂದ ಒಂದು 7 kgs ಕಮ್ಮಿ ಆಗುತ್ತೆ ಗಾಡಿದು ಓವರ್ ಆಲ್ ವೆಯ್ಟು. ಇವಾಗ ತೊಗೊಂಡು ಹೋಗಬೇಕು. HTRZಯಿಂದ ತೊಗೊಂಡು ಬಂದಿದ್ದೀನಿ. ಇವಾಗಿಲ್ಲೇ ಏರಿಯಾಲಿ ಗ್ಯಾರೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅವರು ಕೊಟ್ಟು ಫಿಟ್ ಮಾಡೋದು ತೋರಿಸ್ತೀನಿ. ದಟ್ಸ್ ಇಟ್. ಆಮೇಲೆ ಇನ್ನು ಎಂಡ್ ಕ್ಯಾನ್ ತೆಗೆದಿಲ್ಲ, ಇವಾಗ ಅದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಸೌಂಡ್ ಅಂತ. ಆಮೇಲೆ ಇದಾಕ್ಬಿಟ್ಟು ತೋರಿಸ್ತೀನಿ. ಓಕೆ, ಸೊ ಫೈನಲಿ ಈ ಎಕ್ಸಾಸ್ಟ್ ತೆಗೆದಿದ್ದೀನಿ. ಆಮೇಲೆ ಆಡಿಯೋ ಕೇಳಿಸ್ಕೊಳ್ಳಿ ಹೇಗೆ ಬರುತ್ತೆ ಅಂತ. ಈ ಥರ ಬರುತ್ತೆ ವಿತೌಟ್ ಎಂಡ್ ಕ್ಯಾನ್ ಸ್ಟಾಕ್. ಸೊ ನೋಡಿ, ಈ ಥರ ಇದೆ ಸ್ಟಾಕ್ ಎಕ್ಸಾಸ್ಟು ವರ್ಸಸ್ ರೆಡ್ ರೂಸ್ಟರ್. ಗಾಡಿಗೆ ಹಾಕ್ಬೇಕು. ಇವಾಗ ಗ್ಯಾರೇಜ್ ತೊಗೊಂಡೋಗ್ತೀನಿ, ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ತೋರಿಸ್ತೀನಿ. ಎಕ್ಸಾಸ್ಟ್ ಹಿಂಗಿದೆ, ಈ ಥರ ಇಲ್ಲಿ ಫಿಟ್ ಆಗುತ್ತೆ, ಈ ಥರ ಕಾಣುತ್ತೆ. ರೆಡ್ ರೂಸ್ಟರ್ ಫೈನಲಿ. ಓಕೆ, ಬಂದಿದ್ದೀವಿ. ಎಕ್ಸಾಸ್ಟ್ ಹಾಕೋಕ್ಕೆ ಗ್ಯಾರೇಜ್ ಬಂದಿದ್ದೀವಿ. ಫಿಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ದಾರೆ ಫೈನಲಿ. ಎಲ್ಲ ಲೂಸ್ ಮಾಡಿಕೊಂಡು ಓಪನ್ ಮಾಡ್ತಾರೆ ಬೆಲ್ಲಿ ಪ್ಯಾನ್, ಆಮೇಲೆ ಎಕ್ಸಾಸ್ಟ್ ಬಿಡ್ತಾರೆ. ಸೊ ಇಲ್ಲಿಂದ ನೋಡಿದ್ರೆ ಕಾಣುತ್ತೆ ಇಲ್ಲಿಗೆ ಮೌಂಟ್ ಆಗೋದು ಎಕ್ಸಾಸ್ಟು. ಇದೇನಿದೆ ರೆಸೊನೇಟರು ಡಿಲೀಟ್ ಆಗುತ್ತೆ ಫುಲ್, ಇಲ್ಲಿಂದ ಇಲ್ಲಿ ತನಕ ಅಲ್ಲಿಗೆ ಮೌಂಟ್ ಆಗುತ್ತೆ. ಸೊ ಇದೆಲ್ಲ ಲೂಸ್ ಮಾಡ್ಕೋಬೇಕು. ಆಮೇಲೆ ಹೆಡ್ಡರೂ ಲೂಸ್ ಮಾಡಿದ್ರೆ ಆಮೇಲೆ ಮೌಂಟ್ ಮಾಡೋಕ್ಕಾಗತ್ತೆ. ಮಿಡ್ ಪೈಪ್ ಇವಾಗ ಬೆಂಡ್ ಪೈಪ್ ಹಾಕ್ತಿದ್ದಾರೆ. ನೋಡಿ, ಇಲ್ಲಿಗೆ ಮೌಂಟ್ ಆಗುತ್ತೆ, ಟೈಟ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಹೆಡರ್ ಬಂದು
ಇಲ್ಲಿಂದ ಕನೆಕ್ಟ್ ಆಗುತ್ತೆ, ಇಲ್ಲಿಂದ ಕನೆಕ್ಟ್ ಆಗಿ ಬ್ರ್ಯಾಕೆಟ್ ಒಂದಿದೆ ಅಲ್ಲಿ. ಮಾಡಿ ಫಸ್ಟ್ ಸ್ಟಾರ್ಟ್ ಅಪ್. ಓಕೆ, ಸೊ ಫೈನಲಿ ಎಕ್ಸಾಸ್ಟ್ ಫಿಟ್ ಆಗಿದೆ. ಮನೆಗೆ ತಂದಿದ್ದೀನಿ ಗಾಡಿ. ತುಂಬ ಸೌಂಡ್ ಜಾಸ್ತಿನೇ ಇದೆ, ಡಿ ಬಿ ಕಿಲ್ಲರ್ ಹಾಕಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿದೆ ಸೌಂಡ್. ಇದೊಂದೇ ಎಕ್ಸಾಸ್ಟ್ ಅವೈಲೇಬಲ್ ಇರೋದು ಇಂಡಿಯಾಲಿ, ಚೆನ್ನಾಗಿರೋದು, ಮೇಡ್ ಇನ್ ಇಂಡಿಯಾ, ರೆಡ್ ರೂಸ್ಟರ್ ಗ್ಯಾಲಾಕ್ಟಿಕ್ ಎಕ್ಸಾಸ್ಟ್. ಸೊ ಅಷ್ಟೇ ಈ ವ್ಲಾಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ ಫಿಟ್ಟಿಂಗ್ ಎಲ್ಲ ನೋಡಿದ್ರಲ್ಲ, ಅದೊಂದು ಮಧ್ಯದೊಂದು ತೆಗಿಬೇಕು, ಎಂಡ್ ಕ್ಯಾನ್ ತೆಗಿಬೇಕು, ಫಿಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.